ನಮಸ್ತೆ ಸ್ನೇಹಿತರೆ, ನಾನು ರಮೇಶ್ ಉಡುಪಿ. ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ ಮತ್ತು ಇಂಟರ್ನೆಟ್ ಬಳಸುವವರು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದಾರೆ. ಈ ಹೆಚ್ಚುತ್ತಿರುವ ಬಳಕೆಯ ಜೊತೆಗೆ ಆನ್ಲೈನ್ ಮೋಸಗಳ ಪ್ರಮಾಣವು ಹೆಚ್ಚುತ್ತಿದೆ. ಬ್ಯಾಂಕಿಂಗ್, ಶಾಪಿಂಗ್, ಉದ್ಯೋಗ, ಲಾಟರಿ, KYC ಅಪ್ಡೇಟ್ ಇತ್ಯಾದಿ ಹೆಸರುಗಳಲ್ಲಿ ಜನರನ್ನು ಮೋಸಗೊಳಿಸುವವರ ಸಂಖ್ಯೆ ದಿನೇ ದಿನೇ ಏರುತ್ತಿದೆ. ಈ ವಿಡಿಯೋದಲ್ಲಿ ನೀವು ಆನ್ಲೈನ್ ಮೋಸಗಳಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಮಾಹಿತಿ ನೀಡಲಾಗಿದೆ. ವ್ಯಕ್ತಿಗತ ಮಾಹಿತಿಯನ್ನು ಹಂಚಿಕೊಳ್ಳಬೇಡಿ. ಯಾವುದೇ ಅನುಮತಿ ಇಲ್ಲದ ವೆಬ್ಸೈಟ್ ಅಥವಾ ಅನಾಮಧೇಯ ಕರೆಗಳಿಗೆ OTP, ಪಾಸ್ವರ್ಡ್, ಬ್ಯಾಂಕ್ ಡೀಟೇಲ್ಸ್ ಹಂಚಿಕೊಳ್ಳಬೇಡಿ. ಪ್ರಾಮಾಣಿಕ ಸಂಸ್ಥೆಗಳು ನಿಮಗೆ ಇಂಥ ಮಾಹಿತಿಯನ್ನು ಕೇಳುವುದಿಲ್ಲ. ಫೋನ್ಪೇ, ಗೂಗಲ್ ಪೇ ಅಂತ UPI ಅಪ್ಲಿಕೇಶನ್ಗಳಲ್ಲಿ ಬೇರೆಯವರಿಗೆ ಹಣವನ್ನು ಕಳುಹಿಸುವಾಗ ಅವರ ಫೋನ್ ನಂಬರ್ ಅನ್ನು ಸರಿಯಾಗಿ ಹಾಕಿ. ಒಂದು ವೇಳೆ ನೀವು ಕಳುಹಿಸಿದ ಹಣ ಅವರಿಗೆ ಹೋಗದೆ ನಿಮ್ಮ ಅಕೌಂಟ್ನಲ್ಲಿ ಕಟ್ಟಾದರೆ ನೀವು ಏನು ಮಾಡುತ್ತೀರಾ? ಮೊದಲಿಗೆ ಬರುವ ಉತ್ತರ, ನಾವು ಫೋನ್ಪೇ ಕಸ್ಟಮರ್ ಕೇರ್ಗೆ ಕಾಲ್ ಮಾಡುತ್ತೇವೆ ಅಂತ. ಅದಕ್ಕಾಗಿ ಗೂಗಲ್ ತಾತನ ಬಳಿ ಫೋನ್ಪೇ ಕಸ್ಟಮರ್ ಕೇರ್ನ ನಂಬರನ್ನು ಕೊಡಿ ಅಂತ ಕೇಳ್ತೀರಾ. ಆಗ ಗೂಗಲ್ ಫೋನ್ಪೇಯ 2-3 ಫೋನ್ ನಂಬರ್ ಕೊಡುತ್ತದೆ. ಈ ನಂಬರಿಗೆ ಕಾಲ್ ಮಾಡುತ್ತೀರಲ್ಲವೇ? ಖಂಡಿತವಾಗಿಯೂ ಹೌದು. ಇಲ್ಲಿಯೇ ನಾವು ಮೋಸ ಹೋಗುವುದು. ದಯವಿಟ್ಟು ಹೀಗೆ ಗೂಗಲ್ ಕೊಟ್ಟ ಫೋನ್ಪೇ ನಂಬರ್ ನಿಜವಾದ ಕಸ್ಟಮರ್ ನಂಬರ್ ಎಂದು ನಂಬಿ ಫೋನ್ ಮಾಡಲು ಹೋಗಬೇಡಿ ಸ್ನೇಹಿತರೆ. ಅದು ನಿಜವಾದ ನಂಬರ್ ಅಲ್ಲ, ನೆನಪಿರಲಿ. ಒಂದು ವೇಳೆ ನೀವು ಆ ನಂಬರಿಗೆ ಕಾಲ್ ಮಾಡಿದರೆ ಅವರು ಏನು ಮಾಡುತ್ತಾರೆ ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಆದರೆ ಫೋನ್ಪೇಯಿಂದ ಯಾವುದೇ ಕಾರಣಕ್ಕೂ ಅದು ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಕೂಡ ಇರಬಹುದು. ನಿಮ್ಮ ಹಣ ಬೇರೆಯವರಿಗೆ ಕಳಿಸುವಾಗ ಹಣ ನಿಮ್ಮ ಅಕೌಂಟ್ನಲ್ಲಿ ಕಟ್ಟಾಗಿ ಇನ್ನೊಬ್ಬ ವ್ಯಕ್ತಿಗೆ ಹೋಗದೆ ಇದ್ದಲ್ಲಿ ನೀವು ಗಾಬರಿಯಾಗುವ ವಿಷಯವೇನೂ ಇಲ್ಲ. ಮಿಸ್ ಆದ ಹಣ 24 ಗಂಟೆಗಳಲ್ಲಿ ನಿಮ್ಮ ಅಕೌಂಟಿಗೆ ಬರುತ್ತದೆ. ಒಂದು ವೇಳೆ 24 ಗಂಟೆಯಲ್ಲಿ ಬಾರದೇ ಇದ್ದಲ್ಲಿ ಫೋನ್ಪೇ ಅಪ್ಲಿಕೇಶನ್ನಲ್ಲಿ ಅಬೌಟ್ ಫೋನ್ಪೇ ಅಂತ ಕೊನೆಯಲ್ಲಿ ಒಂದು ಆಪ್ಷನ್ ಇದೆ. ಅದರಲ್ಲಿ ನಿಮ್ಮ ಪ್ರಾಬ್ಲಮ್ ಅನ್ನು ಬರೆಯಬಹುದು. ಅಲ್ಲಿ ನಿಮ್ಮ ಪ್ರಾಬ್ಲಮ್ ಅನ್ನು ಕ್ಲಿಯರ್ ಮಾಡುತ್ತಾರೆ. ಹಾಗೂ ಅಲ್ಲಿಯೇ ಕಸ್ಟಮರ್ ಕೇರ್ನ ನಂಬರ್ ಕೂಡ ಸಿಗುತ್ತದೆ. ಅದಕ್ಕೆ ಕಾಲ್ ಮಾಡಬಹುದು. ಲಿಂಕ್ಗಳನ್ನು ಕ್ಲಿಕ್ ಮಾಡುವಾಗ ಎಚ್ಚರಿಕೆ ವಹಿಸಿ. SMS ಅಥವಾ ಇಮೇಜ್ ಮೂಲಕ ಬಂದ ಅಪರಿಚಿತ ಲಿಂಕ್ಗಳನ್ನು ತಕ್ಷಣವೇ ಕ್ಲಿಕ್ ಮಾಡಬೇಡಿ. ಅಂತ ಲಿಂಕ್ಗಳು ಫಿಶಿಂಗ್ ತಂತ್ರಗಳನ್ನು ಬಳಸುತ್ತವೆ ನಮ್ಮ ಮಾಹಿತಿಯನ್ನು ಕದ್ದುಕೊಳ್ಳಲು. ಪಬ್ಲಿಕ್ ವೈಫೈ ಬಳಸುವಾಗ ಎಚ್ಚರಿಕೆ. ಪಬ್ಲಿಕ್ ವೈಫೈಗಳಲ್ಲಿ ಬ್ಯಾಂಕಿಂಗ್ ಅಥವಾ ಖಾಸಗಿ ಮಾಹಿತಿಗಳನ್ನು ಶೇರ್ ಮಾಡಬೇಡಿ. ಇದರಿಂದ ಸೈಬರ್ ಕ್ರಿಮಿನಲ್ಸ್ ನಿಮ್ಮ ಡೇಟಾವನ್ನು ಆಕ್ಸೆಸ್ ಮಾಡಬಹುದು. ಸೆಕ್ಯೂರಿಟಿ ಅಪ್ಡೇಟ್ ಮತ್ತು ಆಂಟಿವೈರಸ್ ಬಳಕೆ. ನಿಮ್ಮ ಫೋನ್ ಅಥವಾ ಕಂಪ್ಯೂಟರ್ನಲ್ಲಿ ಸದಾ ಅಪ್ಡೇಟ್ ಮಾಡಿದ ಆಂಟಿವೈರಸ್ ಇಟ್ಟುಕೊಳ್ಳಿ. ಬ್ರೌಸರ್ ಅಥವಾ ಆ್ಯಪ್ಗಳ ಲೇಟೆಸ್ಟ್ ವರ್ಷನ್ ಬಳಸಿ. ಮೋಸದ ಉದಾಹರಣೆಗಳನ್ನು ಗುರುತಿಸಿ. ತಕ್ಷಣ ಹಣ ಗೆಲ್ಲಲಾಗಿದೆ ಎಂಬ ಮೆಸೇಜ್, KYC ಅಪ್ಡೇಟ್ ಇಲ್ಲದಿದ್ದರೆ ಖಾತೆ ಬಂದ್ ಎಂಬ ಭಯ ಹುಟ್ಟಿಸುವ ಕರೆಗಳು, ಕಸ್ಟಮರ್ ಕೇರ್ ಹೆಸರಿನಲ್ಲಿ ಕರೆ ಮಾಡಿ ಮಾಹಿತಿ ಕೇಳುವುದು. ನಿಮ್ಮ ಮಕ್ಕಳು ಅಥವಾ ಮನೆಯವರು ಕೊಲೆ ಮಾಡಿದ್ದಾರೆ ಅಥವಾ ಡ್ರಗ್ಸ್ ಕೇಸ್ನಲ್ಲಿ ಪೊಲೀಸ್ ಠಾಣೆಯಲ್ಲಿ ಅರೆಸ್ಟ್ ಮಾಡಿದ್ದೇವೆ ಎಂದು ಹೀಗೆ ನಾನಾ ರೀತಿಯಲ್ಲಿ ಪ್ಲಾನ್ ಮಾಡಿ ಫೋನ್ ಕರೆ ಮಾಡುತ್ತಾರೆ. ಆಗ ನೀವು ತುಂಬಾ ಯೋಚಿಸಬೇಕಾಗುತ್ತದೆ. ಮಕ್ಕಳಿಗೆ ಡಿಜಿಟಲ್ ಜ್ಞಾನ ನೀಡುವುದು. ಮಕ್ಕಳಿಗೆ ಆನ್ಲೈನ್ ಜಗತ್ತಿನ ಭದ್ರತೆ ಬಗ್ಗೆ ಅರಿವು ನೀಡುವುದು ಬಹುಮುಖ್ಯ. ಅವರು ಯಾವ ಆ್ಯಪ್ಗಳನ್ನು ಬಳಸುತ್ತಿದ್ದಾರೆ ಎಂಬುದನ್ನು ಪೋಷಕರು ಗಮನಿಸಬೇಕು. ಇತ್ತೀಚೆಗೆ ಚೈನಾದ ಬಹಳಷ್ಟು ಅಪ್ಲಿಕೇಶನ್ಗಳನ್ನು ನಮ್ಮ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ. ಸಂಶಯಾಸ್ಪದ ಘಟನೆಗಳನ್ನು ವರದಿ ಮಾಡಿ.
ಯಾವುದೇ ಮೋಸ ಅಥವಾ ಅನುಮಾನಾಸ್ಪದ ವಿಷಯ ಕಂಡುಬಂದಾಗ ದೆಹಲಿ ಸೈಬರ್ ಸೆಲ್ ಅಥವಾ ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಬ್ಯಾಂಕ್ಗೆ ತಕ್ಷಣ ತಿಳಿಸಿ. ಆನ್ಲೈನ್ ಜಗತ್ತು ಅನೇಕ ಅವಕಾಶಗಳನ್ನು ನೀಡುತ್ತದೆ, ಆದರೆ ಅದರೊಂದಿಗೆ ಜವಾಬ್ದಾರಿ ಮತ್ತು ಎಚ್ಚರಿಕೆಯನ್ನು ಕೂಡ ಪಡೆಯಬೇಕಾಗುತ್ತದೆ. ಈ ವಿಡಿಯೋ ಮೂಲಕ ನೀವು ಮತ್ತು ನಿಮ್ಮ ಕುಟುಂಬ ಆನ್ಲೈನ್ ಮೋಸಗಳಿಂದ ಸುರಕ್ಷಿತವಾಗಿರಬಹುದು ಎಂಬ ಆಶಯವಿದೆ. ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಸಹಾಯವಾಗಿದ್ದರೆ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.